ನಮ್ಮ ಒಂದು ಸಣ್ಣ ನಡವಳಿಕೆ ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸಂತೋಷ್ ಲಾಡ್ ಅಲ್ಲೆಲ್ಲೋ ದೂರ ಇದ್ರು, ಬಂದೇ ಇರಮ್ಮ ಅಂತಾನೆ ಅಲ್ಲಿಂದ ಎದ್ದು ಬರ್ತಾರೆ. ಅವತ್ತವರು ತುಂಬಾ ಬ್ಯುಸಿ ಇದ್ರು, ಎಲ್ಲೋ ಹೋಗ್ಬೇಕಾಗಿತ್ತು, ಆದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಅವರನ್ನ ಮಾತಾಡಿಸ್ತಾರೆ. ನಮ್ ಕರ್ನಾಟಕಕ್ಕೆ ಬೇಕು. ಒಬ್ರು ವಿಶೇಷ ಚೇತನ ವ್ಯಕ್ತಿ ಅವರು ಸಂತೋಷ್ ಲಾಡ್ ಅವರನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ಅವರ ಏನ್ ಟ್ರೈಸೈಕಲ್ಸ್ ಇದೆ ಅವ್ರು ಕೂತ್ಕೊಳ್ಳುವಂಥದ್ದು, ಯಾಕಂದ್ರೆ ಅವರಿಗೆ ನಡಿಲಿಕ್ಕೆ ಕೂಡ ಆಗಲ್ಲ, ಅವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಸಂತೋಷ್ ಲಾಡ್ ಅವರು ಮೀಟಿಂಗ್ ಮುಗಿಸ್ಕೊಂಡು ಬಂದು ಅವ್ರನ್ನ ನೋಡ್ತಾರೆ. ನೋಡಿದ ತಕ್ಷಣ ಅವ್ರು ಇದ್ದಲ್ಲಿಗೆ ಹೋಗ್ಬಿಟ್ಟು ಅವ್ರದ್ದು ಏನು ಕಷ್ಟ ಅಂತ ಫಸ್ಟ್ ಅದನ್ನು ವಿಚಾರಿಸ್ತಾರೆ. ಯಾಕೆಂತಂದರೆ ಅವತ್ತವರು ತುಂಬ ಬ್ಯುಸಿ ಇದ್ರು, ಎಲ್ಲೋ ಹೋಗಬೇಕಾಗಿತ್ತು, ಆದರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಅವರನ್ನು ಮಾತಾಡಿಸ್ಬಿಟ್ಟು ಏನಾಯಿತು ಏನು ಬೇಕು ಅಂತ ಕೇಳ್ತಾರೆ. ಸೊ ಅವರು ನನಗೆ ಈ ಥರ ಟ್ರೀಟ್ಮೆಂಟ್ ಇದೆ, ನನಗೆ ಸ್ವಲ್ಪ ಸಹಾಯ ಬೇಕು ನಿಮ್ಮ ಟ್ರೀಟ್ಮೆಂಟಿಗೆ ನಿಮ್ಮಿಂದ. ಯಾಕೆಂತಂದರೆ ನಾನು ಒಬ್ಬಂಟಿ ಮಹಿಳೆ, ನನಗೆ ಮಕ್ಕಳಿಲ್ಲ, ಯಾರು ರಿಲೇಟಿವ್ಸ್ ಇಲ್ಲ, ಹಾಗೆ ಹಸ್ಬೆಂಡ್ ಕೂಡ ಇಲ್ಲ, ಸೊ ನನಗೆ ಸಹಾಯ ಮಾಡಿ ಅಂತ. ಸಂತೋಷ್ ಲಾಡ್ ಅವ್ರು ಹೇಳ್ತಾರೆ ಅವರಿಗೆ, ಆಯಿತು ನಮ್ಮ ಟೀಮ್ ನಿಮ್ಮ ಮನೆಗೆ ಬರುತ್ತಮ್ಮ ಅಂತ ಅಂದ್ಬಿಟ್ಟು. ಸೊ ಅದಾದ ಸೆಕೆಂಡ್ ಡೇನೆ ನಾವು ಹೋಗ್ತೀವಿ, ಅಂದರೆ ಅದ್ರ ಮರುದಿವಸನೇ ನಾವು ಹೋಗ್ತೀವಿ ಅವ್ರ ಮನೆಗೆ ಹೋಗ್ಬಿಟ್ಟು ವಿಚಾರಿಸ್ತೀವಿ ನಾವು ಏನಾಯಿತು ಹೇಗಾಯಿತು ಅಂತ ಅಂದ್ಬಿಟ್ಟು. ಅವ್ರ ಮನೆಯಲ್ಲಿ ಅವರಿಗೆ ಇಷ್ಟ ಇಲ್ಲದ ಒಂದು ಏಜಲ್ಲಿ, ಅಂದರೆ ಸುಮಾರು ಒಂದು 16-17ನೇ ವಯಸ್ಸಲ್ಲಿ ಅವರಿಗೆ ಮದುವೆ ಮಾಡಿರ್ತಾರೆ. ಸೊ ಮದುವೆ ಮಾಡಿದ ತಕ್ಷಣ ಒಂದು 6 ತಿಂಗಳು 1 ವರ್ಷದಲ್ಲೂ ಗಂಡ ಅವರಿಂದ ಸಪ್ರೇಟ್ ಆಗಿರ್ತಾರೆ. ಸೊ ಅಲ್ಲಿಂದ ಇಲ್ಲಿ ತನಕ ಒಬ್ಬಂಟಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೌದು, ಹೇಗೆ ನಡೆಸ್ತಿದ್ದಾರಪ್ಪ ಅಂತಂದ್ರೆ ಅವರು ಕಲಾವಿದೆ. ನಮ್ಮ ರವೀಂದ್ರ ಕಲಾಕ್ಷೇತ್ರ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರುವಂಥವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ನಾಟಕಗಳನ್ನು ಮಾಡ್ತಾರೆ, ಸಾಕಷ್ಟು ನಾಟಕಗಳನ್ನು ಮಾಡಿದ್ದಾರೆ, ಅದರಲ್ಲಿ ಭಾಗವಹಿಸಿದ್ದಾರೆ, ಬರೆದಿದ್ದಾರೆ ಸಾಕಷ್ಟು ನಾಟಕಗಳನ್ನು, ಇಷ್ಟೆಲ್ಲವನ್ನ ಮಾಡಿದ್ದಾರೆ ಅವರು. ಈಗ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಬಂದಿದ್ದಕ್ಕೆ ನಾಟಕಗಳು ಸಿಗ್ತಾ ಇಲ್ಲ, ಹಾಗೆ ಹೋಗಿ ನಾಟಕ ಮಾಡೋದಕ್ಕೂ ಕೂಡ ಅವರಿಗೆ ಶಕ್ತಿ ಇಲ್ಲ. ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು. ನಿಮ್ಗೆ ಗೊತ್ತು, ನಾಟಕ ಮಾಡೋರು ಅಥವಾ ಕಲಾವಿದರಿಗೆ ಎಷ್ಟು ಹಣ ಬರುತ್ತೆ, ಅದರಿಂದ ಅವ್ರು ಎಷ್ಟು ಜೀವನ ನಡೆಸ್ಕೋಬಹುದು, ದಿನನಿತ್ಯ ಜೀವನವನ್ನ ನಡೆಸ್ಬೋದು ಏನೋ ಗೊತ್ತಿಲ್ಲ. ಆದ್ರೆ ಅವರಿಗೊಂದು ಹೆಲ್ತ್ ಇಶ್ಯೂ ಬಂದವಾಗ ಅದಕ್ಕೆ ಖರ್ಚು ಮಾಡೋದಕ್ಕೆ ಹಣ ಇದೆಯಲ್ಲ, ಅದನ್ನ ಕೂಡಿಸೋದು ಅಥವಾ ಅದನ್ನ ಹೊಂದಿಸೋದು ನಾಟಕದಿಂದ ಕಷ್ಟ ಆಗತ್ತೆ. ಹಾಗಾಗಿ ಅವರಿಗೆ ಯಾರೋ ಹೇಳಿದ್ದಾರೆ, ಸೊ ಈ ತರ ಸಂತೋಷ್ ಲಾಡ್ ಅವರು ಹೆಲ್ಪ್ ಮಾಡ್ತಾರೆ, ಒಮ್ಮೆ ಅವ್ರಿಗೆ ಹೋಗಿ ಭೇಟಿ ಮಾಡಿ ಅಂತಂದ್ಬಿಟ್ಟು. ಭೇಟಿ ಮಾಡಿ ಆ ಪರ್ಸನ್ ಎಷ್ಟು ಖುಷಿಯಾದ್ರು ಅಂತಂದ್ರೆ, ನಾವು ಮನೆಗೆ ಹೋದವಾಗ ಅವ್ರು ಹೇಳ್ತಾರೆ ನಮ್ಮ ಹತ್ರ, ಸೊ ನನಗೆ ಆ ಮನುಷ್ಯ ಹೆಲ್ಪ್ ಮಾಡ್ತಾರೆ ಅಥವಾ ಬಿಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನಾನು ಸುಮಾರು ಜನರ ಹತ್ರ ಹೋಗಿದ್ದೀನಿ, ನಮ್ಮನ್ನ ಒಳಗ್ ಕೂಡ ಬಿಟ್ಕೊಂಡಿಲ್ಲ. ಯಾಕಂದ್ರೆ ಆ ಟ್ರೈಸಿಕಲ್ಸ್ ತಳ್ಕೊಂಡು ಹೋಗ್ಬೇಕು ಅವರು, ಇನ್ನೊಬ್ರು ಸಹಾಯ ಬೇಕೇ ಬೇಕು ಅವರಿಗೆ. ಸೊ ಆ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರ ಹತ್ರ ಹೋಗಿದ್ದಾರೆ, ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಶ್ರೀಮಂತರು ಇರ್ಬೋದು, ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು, ನನಗೆ ನೀವು ಮನೆಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದೀರಾ, ಖುಷಿ ಇದೆ, ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ನನ್ನನ್ನು ನೋಡಿದ ತಕ್ಷಣ ಆ ಮನುಷ್ಯ ಬಂದು ನನ್ನನ್ನು ಭೇಟಿ ಮಾಡಿ ಏನಾಯ್ತಮ್ಮ ಹೇಗಾಯ್ತು ನಾನಿದ್ದೀನಿ ಅಂತ ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಸಂತೋಷ್ ಲಾಡ್ ಅಲ್ಲೆಲ್ಲೋ ದೂರ ಇದ್ರು, ಬಂದೇ ಇರಮ್ಮ ಅಂತಾನೆ ಅಲ್ಲಿಂದ ಎದ್ದು ಬರ್ತಾರೆ. ಎದ್ದು ಬಂದು ಬೊಕ್ಕೆ ಕೊಟ್ರು ಮೇಡಮ್ ನಮ್ಮ ಜೀವನದಲ್ಲಿ. ಅವ್ರ ತರ ಮಿನಿಸ್ಟರ್ ನಮ್ಮ ಕರ್ನಾಟಕದಲ್ಲಿ ಬೇಕೇ ಬೇಕು. ಯಾಕೆಂದ್ರೆ ನಾನು ನೋಡಿದ್ದೀನಿ ಬೇರೆ ಮಿನಿಸ್ಟರ್ ಹತ್ರ ಹೋದಾಗೆಲ್ಲ ಎಂತೆಂಥ ರೆಸ್ಪಾನ್ಸು, ನೀವು ಆ ಕಡೆ ಹೋಗಿ ವೀಲ್ ಚೇರ್ ಬಂದ್ಬನ್ನಿ, ಈ ಕಡೆ ಹೋಗಿ ಎಂತಿದ್ರು. ಸರ್ ಅಲ್ಲಿಂದ ನೋಡಿ ಅವ್ರು ಎದ್ದು ಬರ್ತಾರೆ, ನಮ್ಮ ಕರ್ನಾಟಕನ ಪುಣ್ಯ ಮಾಡಿದ್ದೀವಿ ಅಂತ ಮಿನಿಸ್ಟರ್ ಪಡೆಯಕ್ಕೆ. ನಮ್ಮ ರಾಜ್ಯಕ್ಕೆ ಅಂತ ಒಬ್ಬ ನಾಯಕ ಬೇಕು ಅಂತ ನಾವು ಕೇಳಿದವಾಗೆಲ್ಲ ಪದೇ ಅದನ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ರಾಜಕೀಯ ನಾಯಕರಿರ್ಬೋದು ಅಥವಾ ನಾವು ಜನಸಾಮಾನ್ಯರೇ ಇರ್ಬೋದು, ಯಾರನ್ನಾದ್ರೂ ಮಾತಾಡಿಸ್ಬೇಕಾದ್ರೆ ಯಾವ ರೀತಿ ಮಾತಾಡಿಸ್ಬೇಕು, ಅದಕ್ಕೆ ಈ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಅವ್ರಿಗೆ ನಾವು ಹೆಲ್ಪ್ ಮಾಡಿ ಬರ್ತೀವಿ, ಮತ್ತೆ ಒಂದು ಫಂಕ್ಷನ್ ಆಗತ್ತೆ. ಸೊ ಆ ಮಹಿಳೆ ಸಂತೋಷ್ ಲಾಡ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಂತಂದ್ಬಿಟ್ಟು ಅದೇ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಆ ವೀಲ್ ಚೇರ್ನ ತಳ್ಕೊಂಡ್ಬಿಟ್ಟು ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಫಂಕ್ಷನ್ ನಡೀತದೆ. ಫೆಬ್ರವರಿ 27ಗೆ ಸಂತೋಷ್ ಲಾಡ್ ಅವರ ಹುಟ್ಟು ಹಬ್ಬ ಇರುತ್ತೆ. ಆ ಸಂದರ್ಭದಲ್ಲಿ ಅವರು 1600ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ಕೂಟಿಗಳನ್ನ ಫ್ರೀ ಆಗಿ ವಿತರಿಸ್ತಾ ಇರ್ತಾರೆ. ಆ ಫಂಕ್ಷನ್ ಇರುತ್ತೆ, ಅವ್ರ ಬರ್ಡೇ ಕೂಡ ಅದೇ ದಿವಸ ಇರುತ್ತೆ, ಫಂಕ್ಷನ್ ಇರುತ್ತೆ, ಅಲ್ಲಿ ಕೂಡ ಈ ಮಹಿಳೆ ಬಂದಿರ್ತಾರೆ. ಮಹಿಳೆ ಬಂದು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಆಗ್ಬಿಟ್ಟು, ಸಾಕಷ್ಟು ಮೀಡಿಯಾ ಪರ್ಸನ್ಸ್ಗಳು ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿಬಿಟ್ಟು ಅಲ್ಲಿ ಹೋಗಿ ಹೇಳ್ತಾರೆ ಅವರಿಗೆ,
ಸರ್ ನಿಮ್ಮಂತ ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಿ ಇರ್ಬೇಕು, ನಮ್ಮ ದೇಶದಲ್ಲಿ ಇರ್ಬೇಕು, ಎಲ್ಲರೂ ಕೂಡ ನಿಮ್ ತರ ಆಗ್ಬೇಕು, ನಮ್ಮಂತವರಿಗೆ ಕಷ್ಟನೇ ಇರಲ್ಲ ಅಂತ. ಸರಿಯಾಗಿದೆಯಾ? ಟ್ರೀಟ್ಮೆಂಟ್ ಮಾಡಿದ್ರು ಕರ್ನಾಟಕ ಜನತೆಗೆ ಹೇಳೋದು ಇಂಥವ್ರು ನಮ್ಮ ಕರ್ನಾಟಕಕ್ಕೆ ಬೇಕು. ಇರ್ಲಿಯಮ್ಮ, ಇರ್ಲಿ ತಾಯಿ, ಥ್ಯಾಂಕ್ ಯು. ಕರ್ನಾಟಕಕ್ಕೆ ಇರ್ಲಿಯಮ್ಮ, ಥ್ಯಾಂಕ್ ಯು. ಸೊ ಇದೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಗೆಸ್ಚರ್ ಇಂದ ಆಗಿರುವಂತದ್ದು. ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಹೋಗಿ ಮಾತಾಡ್ಸಿದ್ರಲ್ಲ, ಅದು ಆ ಮಹಿಳೆಗೆ ತುಂಬಾ ದೊಡ್ಡದನ್ಸಿದೆ. ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಅಥವಾ ಕೆಲವರು ಹೇಳಿ ಹೆಲ್ಪ್ ಮಾಡ್ಬೋದು ಬಿಡ್ಬೋದು, ಇದೆಲ್ಲ ಸೆಕೆಂಡ್ರಿ. ಬಟ್ ಒಂದು ನಡವಳಿಕೆ ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದನ್ನ ನೋಡಿ ನೀವು. ಅದೇ ಫಂಕ್ಷನ್ ದಿವಸ ನಾವಲ್ಲಿ ಹೋಗಿ ನೋಡ್ತೀವಿ, ಎಷ್ಟು ಜನ ವಿಶೇಷ ಚೇತನರು ಬಂದಿದ್ರು ಸ್ಕೂಟಿ ತಗೊಳ್ಳೋದಕ್ಕೆ. ಪ್ರತಿಯೊಬ್ಬರನ್ನ ಹೋಗ್ಬಿಟ್ಟು ಹತ್ರ ಹೋಗ್ಬಿಟ್ಟು ಮಾತಾಡಿಸ್ತಾರೆ ಅವರು. ಫಂಕ್ಷನ್ ಮುಗ್ದಿರುತ್ತೆ, ಎಲ್ರಿಗೂ ಲೇಟ್ ಆಗಿರುತ್ತೆ, ಅವರಿಗೂ ಕೂಡ ಲೇಟ್ ಆಗಿರುತ್ತೆ. ಆದ್ರೂ ಕೂಡ ಆ ಫಂಕ್ಷನಿಗೆ ಬಂದಂತಹ ಪ್ರತಿಯೊಬ್ಬ ವಿಶೇಷ ಚೇತನ ಮಾತಾಡಿಸ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಲೈಸೆನ್ಸ್ ಮಾಡಿಸ್ಕೊಳ್ಳಿ, ಆರಾಮಾಗಿ ಓಡಿಸಿ, ಇನ್ಮೇಲೆಲ್ಲ ಓಕೆನಾ. ಅವರು ಕೂಡ ತಮ್ಮ ವಿಚಾರಗಳನ್ನ ವಿನಿಯೋಗ ಮಾಡ್ಕೋತಾರೆ. ಅಂದ್ರೆ ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದವಾಗ ಯಾವ ರೀತಿಯಾಗಿ ಇರಬೇಕು ಅಥವಾ ಜನರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಅದು ಜನರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟು, ಹಾಗೆ ಈ ಒಂದು ಪರ್ಸನ್ಸು, ಅವರ ನಡವಳಿಕೆ, ಇದೊಂದು ಉತ್ತಮ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಿನ ಅಂದ್ರೆ ಯಾರೇ ನಾಳೆ ನೀವು ಯುವ ನಾಯಕರಾಗಬೇಕು ಅಥವಾ ಯಾರ ನಾಯಕರು ಇರ್ಬೋದು, ಅವರಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ, ಅಥವಾ ಇದೊಂದು ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಈ ತರನೇ ಸಾಕಷ್ಟು ಸಹಾಯವನ್ನ ಸಂತೋಷ್ ಲಾಡ್ ಅವ್ರು ಮಾಡಿದ್ದಾರೆ. ಅದು ವಿಶೇಷ ಚೇತನರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಹತ್ರ ಹೋದವ್ರಿಗೆ ಇಲ್ಲ ಅಂತ ಹೇಳಲೇ ಇಲ್ಲ. ಇದನ್ನ ನಮ್ಗೆ ಸಾಕಷ್ಟು ಜನ ಹೇಳ್ತಾರೆ. CM ಆಗಿರ್ಲಿ ಜನರು ಮಾತಾಡೋದಕ್ಕೆ ಹೆದರಬಾರ್ದು, ಮಿನಿಸ್ಟರ್ ಆಗಿರ್ಲಿ ಜನರು ಮಾತಾಡೋದಕ್ಕೆ ಅವ್ರ ಹತ್ರ ಹೆದರಬಾರ್ದು. ಆದ್ರೆ ಈಗಿನ ಪರಿಸ್ಥಿತಿ ಜನರು ಏನಪ್ಪ, ಅಯ್ಯೋ CM ನಾನು ಹೆಂಗ್ ಮಾತಾಡ್ಲಿ, ನಾನು ಮಿನಿಸ್ಟರ್ ಸಿಗ್ತಿದ್ದಾರೆ, ಏನ್ ಮಾತಾಡೋದು. ಎಲ್ಲರದು ಒಂದೇ ಒಪಿನಿಯನ್ ಬರೋದು, ಅವರು ಮಿನಿಸ್ಟ್ರು ಸರ್ ನಮ್ಮ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಹಿಂಗ್ ಮಾತಾಡ್ಸಿದ್ರು, ನಮ್ಗೆ ಖುಷಿ ಆಯ್ತು. ಈ ನಡವಳಿಕೆ ಇದೆಯಲ್ಲ, ಇದು ಮನುಷ್ಯರ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಇದು ಕೇವಲ ಮಿನಿಸ್ಟ್ರಿಗಂತ ಹೇಳ್ತಿಲ್ಲ ಅಥವಾ ಪೊಲಿಟಿಷಿಯನ್ಸ್ಗಂತ ಹೇಳ್ತಿಲ್ಲ ನಾನು. ಒಬ್ಬೊಬ್ಬ ಜನಸಾಮಾನ್ಯ ಕೂಡ ಇದರಿಂದ ಒಂದು ಒಳ್ಳೆದನ್ನ ಕಲಿಬಹುದು. ಸೊ ಹಾಗಾಗಿ ಈ ವಿಷಯನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಟ್ಟೆ. ನಿಮ್ಗೆ ಏನ್ ಅನಿಸ್ತು ಅವ್ರ ನಡವಳಿಕೆಗಳ ಬಗ್ಗೆ ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿ. ಅಥವಾ ಈ ತರ ಇನ್ನೂ ಯಾವ್ಯಾವ ರಾಜಕಾರಣಿಗಳನ್ನ ನೀವು ನೋಡಿದೀರಾ ನಿಮ್ಮ ಒಂದು ಕರಿಯರ್ ಅಲ್ಲಿ ಅಥವಾ ನಿಮ್ಮ ಆಸ್ಪಾಸ್ನಲ್ಲಿ, ಸೊ ಅವ್ರ ಬಗ್ಗೆನೂ ನೀವು ನಮ್ಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ.